ಜೊತೆಗೆ ಅವರು ಕನ್ನಡದ ಸೂಪರ್ ಸ್ಟಾರು, ನೇಮ್ ಇದೆ, ಫೇಮ್ ಇದೆ, ಎಲ್ಲವೂ ಅವ್ರ ಹತ್ರ ಇದೆ. ಸೊ ಯಾವುದಕ್ಕೂ ಕಮ್ಮಿ ಇಲ್ಲ. ನೀವು ಈಗ ಅವ್ರಿಗೆ ಮಾನಸಿಕ ಕಾಯಿಲೆ ಇದೆ ಇರ್ಬೋದು ಅಂತ ಅಂದಾಗ ಕೆಲವರು ನಗ್ಬೋದು, ಕೆಲವರು ಕಮೆಂಟ್ಸ್ ಮಾಡ್ಬೋದು, ಸುಮ್ಮನೆ ಏನೋ ಒಂದು ಹೇಳ್ತಾ ಇದ್ದೀರಾ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಂತ. ಆದರೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಏನಿದೆ ಕೆಲವೊಂದು ಫಂಕ್ಷನ್ಗಳಲ್ಲಿ, ನಿರ್ಮಾಪಕರನ್ನ ತಗಡು ಅನ್ನೋದಾಗಲಿ, ಪುಡಾಂಗ್ ಅನ್ನೋದಾಗಲಿ, ನಿರ್ದೇಶಕರನ್ನ, ಜೊತೆಗೆ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ ಅವರು. ಅಂದರೆ ಈ ದರ್ಶನ್ ಅವರು ಯಾಕೆ ಈ ರೀತಿ ಕಮೆಂಟ್ಗಳನ್ನ ಪಾಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಅದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಆ ನಟನಿಗೆ ಈ ರೀತಿ ಮಾತನಾಡೋದು ಶ್ರೇಯಸ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಪರ್ಟಿಕ್ಯುಲರ್ಲಿ ಯಾವ ಒಂದು ಅವ್ರು ಮಾತನಾಡುವಾಗ ಇವರಲ್ಲಿ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ದು ಯಾವಾಗ ನಿಮಗೆ? ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಈ ರೀಲ್ಸು ಅದು ಇದು. ಯಾವಾಗಾದರೂ ಲೆಟ್ ಮೀ ಗ್ಲಾನ್ಸ್, ಯಾವಾಗಾದರೂ ಡಿಸೆನ್ಸಿಟೈಸ್ ಮಾಡ್ಕೋಬೇಕಾಗುತ್ತೆ ನಾವು ಪೇಷಂಟ್ ಹತ್ರ ಎಲ್ಲ ಇದ್ದಾಗ, ನಮಗೂ ಸ್ಟ್ರೆಸ್ ಎಲ್ಲ ಆದಾಗ. ಲೆಟ್ಸ್ ಗೆಟ್ ಇನ್ ಟು ನೇಚರ್ ಟೈಮ್, ಇನ್ನೇನೋ ವಾಟ್ ಈಸ್ ಹ್ಯಾಪನಿಂಗ್, ಮೇ ಬಿ ನಮ್ಮ ಒಂದು ಕೌನ್ಸಿಲಿಂಗ್ ಸೆಂಟ್ರದ್ದು ವಾಟ್ ಈಸ್ ಹ್ಯಾಪನಿಂಗ್ ಇನ್ ಫೇಸ್ಬುಕ್ ಅಂಥದ್ದೆಲ್ಲ ನಾವು ಹೋದಾಗ ಅಲ್ಲೆಲ್ಲ ರೀಲ್ಸ್ ಎಲ್ಲ ನೋಡಿದಾಗ ತುಂಬ ಇನ್ಸಿಡೆಂಟ್ಸ್ ನನಗೆ ಅನ್ನಿಸ್ತು. ನನಗೆ ಆ ಸ್ಟೇಜಲ್ಲಿ ಅನಿಸಿದ್ದು, ಪಾಪ ದರ್ಶನ್ ಈಸ್ ಗೋಯಿಂಗ್ ಥ್ರೂ. ಐ ಟ್ರೀಟ್ ಆಲ್ ಮೈ ಪೇಷಂಟ್ಸ್ ಆ್ಯಂಡ್ ಮೈ ಕ್ಲೈಂಟ್ಸ್ ಆಸ್ ಮೈ ಕಿಡ್ಸ್. ಯಾರಾದರೂ ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಈ ಮಗು ಜೊತೆ ಮಾತಾಡಬೇಕು ಅಂತಲೇ ಅನಿಸಿದ್ದು. ಐ ಸಾ ದರ್ಶನ್ ಆಸ್ ಮೈ ಕಿಡ್ ಆಸ್ ಎ ಸೈಕಾಲಜಿಸ್ಟ್. ಯಾರ ಮುಖಾಂತರ ಆದರೂ ನಾನು ಹೇಳಿಸ್ಕೊಡ್ಬೇಕು, ಇವ್ರಿಗೆ ತಿಳಿಸ್ಬೇಕು, ಕೌನ್ಸಿಲಿಂಗ್ ಹಾಕಕ್ಕೆ ಕೇಳಬೇಕು, ಏನೇನೋ ಗೊತ್ತು. ಯಾರಾದರೂ ಅವ್ರನ್ನ ಕೇಳೋಕ್ಕೊಬ್ರು ಬೇಕು. ವಾಟ್ ಈಸ್ ಈ ಗೋಯಿಂಗ್ ಥ್ರೂ, ವೈ ಈಸ್ ಇಟ್, ಏನಾಗ್ತಾ ಇದೆ ಅವ್ರ ತಲೆಯಲ್ಲಿ ಇಷ್ಟೆಲ್ಲ, ಯಾಕೆ ಈ ಒಂದು ಫ್ರಸ್ಟ್ರೇಷನ್, ಅಗ್ರೆಸಿವ್ನೆಸ್ ಎಲ್ಲ ಏನಕ್ಕೆ? ದೇವರೆಲ್ಲ ಕೊಟ್ಟಿದೆ ಟ್ರಿಗರ್ಸ್, ಏನಕ್ಕೆ? ಹ್ಯಾಂಗರ್ ಡಿಸಾರ್ಡರ್ ಬೇರೆ ಇದೆ, ಆಯಿತಾ? ಏನಕ್ಕೆ? ಎಲ್ಲ ಕೊಟ್ಟಿದೆ. ಸಿ ಈಸ್ ಇನ್ ಟು ಪೀಕ್ ಆ್ಯಂಡ್ ಗಾಡ್ ಹ್ಯಾಸ್ ಗಿವನ್ ಮನಿ, ಫೇಮ್, ಫ್ಯಾನ್ ಬೇಸ್ ಕೂಡ ಚೆನ್ನಾಗೇ ಇದೆ, ಪೀಪಲ್ ಆರ್ ಲವಿಂಗ್ ಹಿಮ್. ಈ ಥರ ಇದ್ದರೂ ಕೂಡ ವಾಟ್ ಈಸ್ ಗೋಯಿಂಗ್ ಥ್ರೂ, ಸೋ ಮೆನಿ ಇನ್ಸಿಡೆಂಟ್ಸ್ ಇದೆ. ಅದೆಲ್ಲ ನಾವು ವಿ ಆರ್ ನಾಟ್ ರೈಟ್ಸ್ ಟು ಡಿಸ್ಕಸ್ ವಿತ್ ದ್ಯಾಟ್. ಪೇಷಂಟ್ ನಮ್ಗೆ ಹೇಳ್ಬೇಕಾಗತ್ತೆ ಇದೆಲ್ಲ ರೀಸನ್ಸ್ ಫಾರ್ ದ್ಯಾಟ್ ಅಂತ ಹೇಳಿಬಿಟ್ಟು. ಓಕೆ, ಅವಾಗ ನನಗನ್ಸಿದ್ದು ಸಮ್ಮನ್ ಹ್ಯಾಸ್ ಟು ಸ್ಪೀಕ್ ಟು ದಿಸ್ ಕಿಡ್. ಈ ಮಗು ಜೊತೆ ಯಾರಾದರೂ ಮಾತಾಡಬೇಕು, ಅವ್ರಿಗೇನಾಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ, ಇವೆಲ್ಲ ಡಿಸಾರ್ಡರ್ಸ್ನ ನಾನು ಫೈಂಡ್ ಔಟ್ ಮಾಡಿದ್ದು ಒಬ್ಬ ಸೈಕಾಲಜಿಸ್ಟ್ ಆಗಿ. ADHD ಇರ್ಬೋದು, ಅವ್ರಿಗೆ ODD ಇರ್ಬೋದು, ಆಯಿತಾ, ಅವ್ರಿಗೆ ವಾಟ್ ಈಸ್ ದಟ್ ಡಿಲ್ಯೂಷನಲ್ ಗ್ರ್ಯಾಂಡಿಯರ್ ಇರ್ಬೋದು, ಸೊ ಬಿಹೇವಿಯರಲ್ ಡಿಸಾರ್ಡರ್ ಇರ್ಬೋದು, ಆ್ಯಂಗರ್ ಡಿಸಾರ್ಡರ್ ಇರ್ಬೋದು. ಓಕೆ, ಇವುಗಳೆಲ್ಲ ನಾನು ನೋಡಿದಾಗ ನಾವು ಡಿಸಾರ್ಡರ್ ಅಂತ ಹೇಳಿದ್ರೆ ದೆರ್ ಇಸ್ ವೆರಿ ಸಿಂಪಲ್ ಆರ್ಡರ್ ಆ್ಯಂಡ್ ಡಿಸಾರ್ಡರ್. ಓಕೆ, ಸೊ ಒಬ್ಬರನ್ನ ನಾವು ಸುಮ್ಮನೆ ಬೈತೀವಿ, ಅವ್ರನ್ನ ತುಂಬ ಲಾಂಗ್ ಟರ್ಮಲ್ಲಿ ಬೈಯೋದಿದೆಯಲ್ಲ, ಅದನ್ನು ನಾವು ಏನೋ ಸಮಥಿಂಗ್ ಈಸ್ ಗೋಯಿಂಗ್ ಟು ಡಿಸಾರ್ಡರ್ ಅಂತ ಅಂತೀವಿ. ಅದೇ ಇದು ಈ ರೀತಿಯಾಗಿ ಮಾನಸಿಕ ಕಾಯಿಲೆ ಅವ್ರಿಗಿದೆ ಅನ್ನೋದಕ್ಕಿಂತ ಅವ್ರ ಮಾನಸಿಕ ತೊಂದರೆಗಳಲ್ಲಿದ್ದಾರೆ. ವಿ ಕ್ಯಾನ್ ಟೆಲ್ ದಿಸ್ ಟರ್ಮ್. ಪೇಷಂಟ್ನ ನಾವು ಅವರು ಮಾನಸಿಕ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಯಾವ ಮಾನಸಿಕ ತೊಂದರೆಗಳಿದೆಯೋ, ಯಾವ ಮಾನಸಿಕ ತೊಂದರೆಗಳಿಂದ ಅವ್ರಿಗೆ ನೆಗೆಟಿವ್ ಟ್ರಿಗರ್ಸ್ ಬರ್ತಾ ಇದೆಯೋ, ಯಾವುದ್ರ ಬಗ್ಗೆ ಅವರು ಹೆಚ್ಚು ಥಿಂಕ್ ಮಾಡ್ತಾಯಿದ್ರು, ಓವರ್ ಥಿಂಕಿಂಗ್ಸ್ ಎಲ್ಲ ಆಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಅವರ ಫೇಸ್ ಆ್ಯಂಡ್ ಅವರ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಪ್ರಾಬಬ್ಲಿ ಸಿನ್ಸ್ ಲಾಂಗ್ ಟೈಮ್ ಈಸ್ ನಾಟ್ ಸ್ಲೆಪ್ ಪ್ರಾಪರ್ಲಿ. ಇನ್ಸುಮೋನಿಯಾ, ನಿದ್ದೆನೇ ಬರ್ತಿರಲ್ಲ ಅವ್ರಿಗೆ. ಓವರ್ ಥಿಂಕಿಂಗ್ಸು ಇವೆಲ್ಲ ಆದರೆ, ಯೋಚನೆಗಳು ಅದು ಇದು ಎಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಆದರೆ, ಓಕೆ, ಅವ್ರಿಗೆ ನಿದ್ದೆನೇ ಬರ್ತಿರಲ್ಲ, ಅವ್ರಿಗೆ ಇನ್ಸುಮೋನಿಯಾ ಕಾಸ್ ಆಗಿಬಿಟ್ಟಿರುತ್ತೆ, ಸ್ಲೀಪಿಂಗ್ ಡಿಸಾರ್ಡರ್ ಆಗಿರುತ್ತೆ. ಆ ಟೈಮಲ್ಲಿ ಸ್ಲೀಪಿಂಗ್ ಡಿಸಾರ್ಡರ್ ಆದರೆ ಅದು ಇನ್ನೂ ನೆಗೆಟಿವ್ ಟ್ರಿಗರ್ಸ್ ಕೊಡೋಕ್ಕೆ ಶುರು ಮಾಡುತ್ತೆ, ಅದಕ್ಕೆ ರೆಸ್ಟ್ ಕೊಟ್ಟಿಲ್ಲ ಅಂದರೆ. ಸೊ ನಮ್ಮ ಬ್ರೈನೇ ಡಿಫ್ರೆಂಟು, ಮೈಂಡೇ ಡಿಫ್ರೆಂಟ್, ಆಯಿತಾ? ಮೈಂಡನ್ನ ಪ್ರೋಸೆಸ್ ಮಾಡೋ ಅಂಥ ಪ್ರೊಸೆಸರೇ ನಮ್ಮ ಬ್ರೈನ್. ಸೊ ನಾವಿವಾಗ ಐ ಗಾಟ್ ಎನ್ ಐಡಿಯಾ ಅಂದ ತಕ್ಷಣ ಮೇಲೆ ನೋಡ್ತೀವಿ, ಐಡಿಯಾ ಏನು ಮೇಲೆ ಇದೆಯಾ, ಕೆನ್ ವಿ ಕ್ಯಾಚ್ ದ ಐಡಿಯಾ? ಇಲ್ಲ ಅಲ್ಲ. ಸೊ ಅದು ಮೈಂಡ್, ಓಕೆ, ಯೋಚನೆಗಳು. ಸೊ ಬ್ರೈನ್ ಅದನ್ನು ಪ್ರೋಸೆಸ್ ಮಾಡುತ್ತೆ. ವಾಟ್ ಈಸ್ ಈ ಗೋಯಿಂಗ್ ಥ್ರೂ, ಆಯಿತಾ? ಅದೆಲ್ಲ ನಾವು ಫೈಂಡ್ ಔಟ್ ಮಾಡಿ ಅವ್ರಿಗೆ ನೋ ವಿ ಆರ್ ದೇರ್ ಅಶ್ಯೂರೆನ್ಸ್ ಕೊಡೋದು, ನೋ ಈ ಥರ ಆಗಲ್ಲ, ಡೋಂಟ್ ವಾರಿ, ವಿ ಆರ್ ದೇರ್ ಅನ್ನೋ ಒಂದು ಸಪೋರ್ಟ್ ಕೊಡೋದು. ಓಕೆ, ಫ್ಯಾಮಿಲಿ ಸಪೋರ್ಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಎಲ್ಲ ಒಳ್ಳೆ ರೂಟಿಗೆ ಕರ್ಕೊಂಡು ಹೋಗೋದು, ಇದೆಲ್ಲನೂ ಇರುತ್ತೆ. ತುಂಬ ರೀಸನ್ಸ್ ಇದೆ ಈ ದರ್ಶನ್ ವಿಚಾರದಲ್ಲೂ ಅಂತ. ಅದು ಆ ವ್ಯಕ್ತಿಗಷ್ಟೇ ಗೊತ್ತು. ನಾವೆಲ್ಲ ನೋಡ್ಬೋದು ಅವ್ರನ್ನ ಹಿಂಗಿದೆ, ಹಿಂಗಾಗಿದೆ ಅಂತ, ಆಯಿತಾ? ನಾನೊಬ್ಬ ಸೈಕಾಲಜಿಸ್ಟ್ ಆಗಿ ವಾಟ್ ಈಸ್ ಈ ಗೋಯಿಂಗ್ ಥ್ರೂ,
ಸಮ್ಮನ್ ಹ್ಯಾಸ್ ಟು ಆಸ್ಕ್ ಹಿಮ್. ಎಲ್ಲ ಅವ್ರ ಹತ್ರ ಹೇಳಿಸ್ಬೇಕು, ಏನೆಲ್ಲ ಆಗಿದೆ ಹೇಳಪ್ಪ ನಿಮ್ಮ ಅಂತ. ಅವರೆಲ್ಲ ಹೇಳಿದಾಗ ಎಷ್ಟೋ ಜನ ಕೌನ್ಸಿಲಿಂಗಲ್ಲಿ ಎಲ್ಲ ಹೇಳ್ಕೊಂಡಾಗ ಅವರು ಫುಲ್ಲು ಲೈಟ್ ಆಗಿಬಿಡ್ತಾರೆ. ಐ ಆಮ್ ಫ್ರೀ, just like I'm just getting myself vomited all those things, I'm free now. 1 hour ಸೆಷನ್ ಆದಾಗ ಎಲ್ಲ ಅವ್ರನ್ನ ಏನಾಯಿತು ಎಲ್ಲ ಹೇಳಿ, ನಿಮ್ಮ ಮಗು ಆಗಿದ್ದ ಟೈಮಿಂದ ಅಂತ ಹೇಳಿದ್ರೆ ಅವರು ಮೇಡಮ್ ಐ ಆಮ್ ಫ್ರೀ ನಾವು ಮೇಡಮ್ ಅಂತಾರೆ. ಯಾರಿಗೂ ಹೇಳ್ಕೊಳ್ದಿರ ಅವರೊಬ್ಬರೇ ಒಳಗೆ ಏನೇನು ಭಾವನೆಗಳಿದೆಯೋ, ಏನು ನೋವಿದೆಯೋ ಅಲ್ವಾ. ಸೊ ಅದರಿಂದ ನೋಡಿ, ಅದನ್ನು ಒಬ್ಬರು ಹಾಲಿಸೋಕ್ಕೆ, ಒಬ್ರು ಕೇಳೋಕ್ಕೆ, ಅವ್ರನ್ನ ಕೂರಿಸ್ಬಿಟ್ಟು ಏನಾಗ್ತಾಯಿದೆ ಹೇಳಪ್ಪ ನಿಮಗೆ ಅಂತ ಕೇಳೋಕ್ಕಿರಬೇಕು. ಅವ್ರ ಮನೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಎಷ್ಟೋ ಜನ ಮೇಡಮ್ ಐ ಆಮ್ ನಾಟ್ ರಿವೀಲ್ಡ್ ಎನಿಥಿಂಗ್ ಟು ಎನಿವನ್, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಬಿಕಾಸ್ ಯು ಮೈ ಕೌನ್ಸಿಲರ್, ಯು ಆರ್ ಮೈ ಸೈಕಾಲಜಿಸ್ಟ್ ಅಂತಲೇ ಹೇಳ್ತಾರೆ. ಸೊ ನಾವು ಅವ್ರಿಗೆ ಹೇಳ್ತೀವಿ, ಸೊ ಯು ಪ್ಲೀಸ್ ಟಾಕ್, ಲೆಟ್ಸ್ ಫೈಂಡ್ ಔಟ್ ಸಮಥಿಂಗ್ ಗುಡ್ ಅಂತ. ಸೈಕಾಲಜಿಸ್ಟ್ ಹತ್ರ ಬಂದು ಹೇಳ್ಕೊಬೋದಾಗಿತ್ತು, ಕೌನ್ಸಿಲರ್ ಹತ್ರ ಇದೆಲ್ಲ ಗೋತ್ರು ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಪ್ರಾಪರ್ ಕೌನ್ಸಿಲಿಂಗ್ ಎಲ್ಲ ಕೊಡ್ಬೋದಾಗಿತ್ತು. ಇದೆಲ್ಲ ಅವಾಯ್ಡ್ ಆಗ್ತಿತ್ತು. ಆಸ್ ಐ ಅವೇರ್, ವಿ ಆಲ್ ನೋ ಈಸ್ ಸ್ಟಾರ್ಟೆಡ್ ಆ್ಯಸ್ ವೆರಿ ಗುಡ್ ಗೈ. ಕಷ್ಟಪಟ್ಟು ಬಂದಂಥ ವ್ಯಕ್ತಿ, ನಮಗೆಲ್ಲರಿಗೂ ನೋವಾಗುತ್ತೆ, ಇರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಒನ್. ಓಕೆ, ಈ ಹ್ಯಾಸ್ ಪುಟ್ ಸೋ ಮಚ್ ಆಫ್ ಎಫರ್ಟ್ಸ್. ಈಗ ಅದೇನೋ ಹುಣಸೆಹಣ್ಣನ್ನು ನೀರಲ್ಲಿ ತೊಳ್ದಂಗೆ ಆಗೋಯ್ತಲ್ಲಪ್ಪ ಕತೆ ಅಂತ ಎಲ್ಲರಿಗೂ ಕೂಡ ನೋವಾಗತ್ತೆ. ಈ ಥರ ಎಂಡಪ್ ಆಯ್ತಲ್ಲ, ಅಲ್ಲೊಂದು ಜೀವ ಹೋಯ್ತು, ಇಷ್ಟು ಜನ ಅಕ್ಯೂಸ್ಡ್, ಈಗ ದರ್ಶನ್ ಲೈಫ್ ಈಸ್ ಲೈಕ್ ದಿಸ್ ಆ್ಯಂಡ್ ವಿ ಆಲ್ ಫೀಲ್ ಸ್ಯಾಡ್ ಆ್ಯಂಡ್ ಸೇಮ್ ಟೈಮ್ ವಿ ಫೀಲ್ ವಾಟ್ ಈಸ್ ಹ್ಯಾಪನಿಂಗ್, ವೈ ಯು ವಾಂಟ್ ಯು ಟು ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್ ಅಂತ ಕೂಡ ಪ್ರಶ್ನೆ ಬರುತ್ತೆ.